ಈ ಪುಸ್ತಕ ಸಂತೆ ಮುಖ್ಯ ಆಕರ್ಷಣೆ ಏನು ಅಂತಂದರೆ, ಓದುಗರು ಮತ್ತು ಲೇಖಕರ ಮುಖಾಮುಖಿ. ಪುಸ್ತಕಗಳಿವೆ, ಅನೇಕ ಪುಸ್ತಕ ಮಳಿಗೆಗಳಿರ್ತವೆ. ಈ ಲೇಖಕರು ಮತ್ತು ಓದುಗರ ಸಮಾಗಮಕ್ಕೆ ಮುಖ್ಯವಾಗಿ ಹೇಳೋದು ಅಂದರೆ, ಸುಮಾರು 20ಕ್ಕಿಂತ ಹೆಚ್ಚು ಹೊಸ ಪುಸ್ತಕಗಳು ಬಿಡುಗಡೆ ಆಗ್ತಾಯಿವೆ. ತುಂಬ ಜನ ಲೇಖಕರು ಅಂದರೆ ಹಿರಿಯರು, ಉದಯೋನ್ಮುಖರು, ಪ್ರಖ್ಯಾತರು, ಅಷ್ಟು ಖ್ಯಾತಿ ಗಳಿಸದೇ ಇರೋ ಲೇಖಕರು ಎಲ್ಲರನ್ನೂ ಕೂಡ ಒಂದೇ ಜಾಗದಲ್ಲಿ ಓದುಗರು ಭೇಟಿ ಮಾಡುವಂಥ ತೀರಾ ಅಪೂರ್ವವಾದ ಅವಕಾಶ ಈ ಪುಸ್ತಕ ಸಂತೆಯಲ್ಲಿ ಇದೆ. ಇದು ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ, ಒಬ್ಬ ಲೇಖಕನಾಗಿ ಕೂಡ ಅಂತ. ನಮ್ಮಲ್ಲಿ ಏನಾಗಿದೆ ಅಂತಂತಂದರೆ, ಒಂದು ಕಡೆ ನಾವು ಪುಸ್ತಕ ಓದೋರಿಲ್ಲ ಅಂತ ಮಾತಾಡ್ತಿದ್ದೀವಿ. ಒಟ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಜ ಇರ್ಬೋದು. ಇನ್ನೊಂದು ಏನು ಅಂತಂತಂದರೆ, ಪುಸ್ತಕಗಳು ಏನು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದು ನಿಜವಾದ ರೀತಿಯಲ್ಲಿ ಓದುಗರಿಗೆ ತಲುಪೋ ರೀತಿಯಲ್ಲಿ, ಅವು ಓದುಗರ ಕೈಗೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೋ ಕರ್ನಾಟಕದ ಯಾವುದೋ ಮೂಲೆಯಲ್ಲಿರುವ ಒಬ್ಬ ಲೇಖಕನಿಗೆ, ಒಬ್ಬ ಓದುಗನಿಗೆ ಪುಸ್ತಕ ಓದುವಂಥ ಆಸೆ ಇದ್ದೇ ಇರುತ್ತೆ ಅವನಿಗೆ. ಆದರೆ ಅವನಿಗೆ ಯಾವ ಪುಸ್ತಕ ಕೊಂಡ್ಕೋಬೇಕು, ಅದನ್ನು ಕೊಂಡ್ಕೊಳ್ಳೋದು ಹೇಗೆ, ಎಲ್ಲಿ ಅನ್ನುವ ಒಂದು ಪರಿಜ್ಞಾನಕ್ಕೆ ನೆರವಾಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಈ ಪುಸ್ತಕಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪುಸ್ತಕ ಮಳಿಗೆ ಬೇಕು. ಆ ಮಳಿಗೆಯಲ್ಲಿ ಕರ್ನಾಟಕದಲ್ಲಿ ಪ್ರಕಟವಾಗುವ ಬಹುಮುಖ್ಯ ಪುಸ್ತಕಗಳೆಲ್ಲರೂ ಇರಬೇಕು. ಇದ್ದರೆ ಓದುಗನಿಗೆ ಕೂಡ ಆಯ್ಕೆಗೆ ಅವಕಾಶ ಇರುತ್ತೆ. ನಾವೊಂದು ಸಿನಿಮಾ ನೋಡಿದಾಗೆ ಒಂದು 10-20 ಸಿನಿಮಾ ಇದ್ದರೆ ಒಂದು ಥಿಯೇಟ್ರ್ಗಳಲ್ಲಿ ನಮಗೆ ಬೇಕಾದ ಸಿನಿಮಾವನ್ನು ನಾವು ಆಯ್ಕೆ ಮಾಡ್ಕೊಂಡು ನೋಡೋಕ್ಕೆ ಅವಕಾಶ ಇದೆ. ಪುಸ್ತಕಗಳಲ್ಲಿ ಒಂದೇ ಕಡೆ ನಮಗೆ ಬೇಕಾದಂಥ ಪುಸ್ತಕಗಳನ್ನ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ನಮಗಿಲ್ಲ. ಯಾಕೆಂದರೆ ಎಲ್ಲ ಪುಸ್ತಕಗಳು ಎಲ್ಲ ಕಡೆ ಸಿಕ್ಕುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಒಂದು. ಎರಡನೇದಾಗಿ, ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಾವು ಸಾಹಿತ್ಯ ಸಮ್ಮೇಳನಗಳೆಲ್ಲ ಮಾಡ್ತೀವಿ. ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಕೆಲವರು ಭಾಷಣ ಮಾಡ್ತಾರೆ, ಓದುಗರು ಇಷ್ಟ ಆದರೆ ಕೇಳ್ತಾರೆ, ಹೊರಟೋಗ್ತಾರೆ. ಈ ಪುಸ್ತಕ ಸಂತೆಯ ವಿಶೇಷ ಏನು ಅಂತಂತಂದರೆ, ಲೇಖಕರನ್ನ ಎಷ್ಟೋ ಜನ ಓದಿರ್ತಾರೆ ಲೇಖಕರು, ಅವರನ್ನು ನೋಡಬೇಕು ಅಂತ ಒಂದು ಆಸೆ ಇರುತ್ತೆ. ಲೇಖಕರಿಗೂ ಕೂಡ ತಮ್ಮ ಓದುಗರು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅವರಿಗೆ ಬಹಳ ಒಳ್ಳೆಯ ವೇದಿಕೆ ಈ 3 ದಿನಗಳಲ್ಲಿ ಪುಸ್ತಕ ಸಂತೆಯಲ್ಲಿ ಇರುತ್ತೆ. ಲೇಖಕರು ಮತ್ತು ಓದುಗರ ಜೊತೆ ಒಂದು ಸಂವಾದ ನಡೆಸ್ಬೋದು ಅಂತ. ಜೊತೆಗೆ ಸುಮಾರು 25ಕ್ಕೂ ಹೆಚ್ಚು ಜನ ಲೇಖಕರ ಜೊತೆ ಸಂವಾದ ಇದೆ 3 ದಿನಗಳಲ್ಲಿ. ಸುಮಾರು 3/4 ಗಂಟೆಯಿಂದ 1 ಗಂಟೆಯವರೆಗೆ ಒಬ್ಬೊಬ್ಬ ಲೇಖಕರ ಜೊತೆ ಸಂವಾದಗಳೂ ಇದೆ. ಮತ್ತು ಎಲ್ಲ ಬಗೆಯ ಪುಸ್ತಕಗಳು ಕೂಡ ಸಿಗುತ್ತೆ. ನಮ್ಮ ವೀರಕಪುತ್ರ ಹೇಳಿದಾಗೆ ಪುಸ್ತಕದ ಸಂಸ್ಕೃತಿಯ ಜೊತೆಗೆ ಆಹಾರ ಸಂಸ್ಕೃತಿ ಇದೆ, ಮಕ್ಕಳಿಗೋಸ್ ಕಾರ್ಯಕ್ರಮ ಇದೆ, ಸಿನಿಮಾ ತಾರೆಯರು ಬರ್ತಾರೆ, ಎಲ್ಲ ಆಕರ್ಷಣೆಗಳೂ ಇದೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರವಾಗಿರೋದು ಪುಸ್ತಕ ಮತ್ತು ಲೇಖಕ. ಅದು ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಥರದ್ದು ಬಹುಶಃ ಕರ್ನಾಟಕದ ಎಲ್ಲ ಕಡೆಯೂ ಕೂಡ ನಡಿಬೇಕಾದ್ದು ಅಂತ. ನಿಮಗೆ ಗೊತ್ತಿರಬೇಕು, ಪುಸ್ತಕ ಯಾವಾಗಲೂ ಕೂಡ ಬಹಳ ದೊಡ್ಡದು ಅಂತ. ಮನುಷ್ಯ ನಮ್ಮೆಲ್ಲ ಸಿನಿಮಾ, ಎಲ್ಲ ಸಂಗೀತ ಎಲ್ಲ ಬರೋಕ್ಕೆ ಮುಂಚೆ ಹುಟ್ಟಿದ್ದು ಬರಹ, ಬರವಣಿಗೆ. ಒಂದು ಪುಸ್ತಕ ನಾವು ತೆಗೆದರೆ ನಮಗೆ ಕಾಣೋದು ಬರೀ ಅಕ್ಷರಗಳಷ್ಟು, ಯಾವ ಚಿತ್ರಗಳು ನಮಗೆ ಕಾಣೋದಿಲ್ಲ. ಅದು ಓದೋ ಮೂಲಕ ನಾವು ಓದ್ತಾ ಇರೋವಾಗಲೇ ಪುಸ್ತಕದಲ್ಲಿ ಒಂದು ಮರ ಅಂತಿದ್ದರೆ, ಮರ ಏನು ಅಂತ ಅನ್ನೋದು, ಮರ ಅಂತ ಓದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ನಾವು ಹಿಂದೆ ನೋಡಿದ ಯಾವುದೋ ಒಂದು ಮರದ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಆದ್ದರಿಂದ ನಿಜವಾಗಲೂ ಕೂಡ ಪುಸ್ತಕ ಓದುಗರು ಆ ಕಣ್ಣನ್ನು ಎದುರಿಗೆ ಏನೂ ಇಲ್ಲ. ನಮ್ಮ ಸಿನಿಮಾ ಅಥವಾ ನಾಟಕ ನೋಡಿದಷ್ಟಿಗೆ ಎಲ್ಲವೂ ಕೂಡ ಒಂಥರ ಪ್ಯಾಸಿವ್ ಆಗಿ ನಾವು ಯಾವುದನ್ನು ಸ್ವೀಕರಿಸೋದಿಲ್ಲ ಓದುಗ. ಆದರೆ ಓದುವುದ ಮೂಲಕ ಅವನು ಕೂಡ ಓದುವ ಆ ಒಂದು ಪ್ರಕ್ರಿಯೆಯಲ್ಲೇ ಅವನ ಯೋಚನಾಹರಿಯೂ ಕೂಡ ಬದಲಾಗ್ತಾ ಇರುತ್ತೆ. ಆದ್ದರಿಂದ ಇವತ್ತು ಮತ್ತು ನಮ್ಮಲ್ಲಿ ಬೇರೆ ಬೇರೆ ಕಲಾ ಪ್ರಕಾರಗಳು ತಗೊಂಡ್ರೂ ಕೂಡ ಒಂದು ಸಿನಿಮಾ ನೋಡಿ, ಅಥವಾ ಒಂದು ನಾಟಕ ನೋಡಿ, ಅಥವಾ ವೃತ್ತಪತ್ರಿಕೆಗಳನ್ನ ನೋಡಿ, ಟಿ ವಿ ನೋಡಿ, ಇವೆಲ್ಲವನ್ನೂ ನೋಡಿದರೆ ಯಾವುದಲ್ಲೂ ಸಿಗದೇ ಇರೋದೇನೋ ಒಂದು ಪುಸ್ತಕದಲ್ಲಿ ಸಿಗುತ್ತೆ ಅಂತ ಕಾಣುತ್ತೆ. ಒಂದು ದೇಶದ ಒಂದು ಬಡತನ ಇರ್ಬೋದು, ಯಾವುದೋ ಒಂದು ದೇಶದಲ್ಲಿ ನಡೀತಿರೋ ಒಂದು ಅನ್ಯಾಯ ಇರ್ಬೋದು, ಇದು ಬಹುಶಃ ಯಾವ ಮಾಧ್ಯಮದಲ್ಲೂ ನಿಮಗೆ ಸಿಗದೇ ಇರುವಂಥದ್ದು
ಅದರ ಒಳನೋಟಗಳು ಪುಸ್ತಕದಲ್ಲಿ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪುಸ್ತಕ ಬಹಳ ದೊಡ್ಡದು, ಪುಸ್ತಕ ಸಂಸ್ಕೃತಿ ಬಹಳ ದೊಡ್ಡದು. ಅದನ್ನು ಉಳಿಸೋದಕ್ಕೆ ನಮ್ಮ ವೀರಕಪುತ್ರ ಶ್ರೀನಿವಾಸ ಅಂತವರು ತುಂಬ ಜನ ಬೇಕು. ಅವರು ಸದ್ಯಕ್ಕೆ ಅವರು ಮುಂದೆ ಬಂದಿದ್ದಾರೆ ಒಬ್ಬರು. ಅವರನ್ನು ಹಿಂಬಾಲಿಸ್ಕೊಂಡು ಅವರು ಹಾಕಿದ ಒಂದು ಪರಂಪರೆಯಲ್ಲಿ ತುಂಬ ಜನ ಮುಂದೆ ಬರಲಿ, ಈ ಪುಸ್ತಕ ಸಮಿತಿ ಬಹಳ ದೊಡ್ಡ ರೀತಿಯಲ್ಲಿ ನಡೆಯಲಿ ಅಂತ. ವಿದೇಶಗಳಲ್ಲಿ ಏನಾಗುತ್ತೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಗ್ರೋಸರಿನ ತಗೊಳ್ತಾರೆ. ಒಂದು ಅಂಗಡಿಗೆ ಹೋದರೆ ಒಂದು ಗ್ರೋಸರಿ ತಗೊಳ್ಳಿ, ತಿಂಗಳಿಗಿಷ್ಟು ಅಂತ ನಾವು ತಗೋತೀವಿ. ಕೊನೆ ಪಕ್ಷ 1% 2% ನಮ್ಮ ಸಂಬಳದಲ್ಲಿ ತಿಂಗಳಿಗೆ ಒಂದಷ್ಟು ಪುಸ್ತಕ ತಗೋಬೇಕು ಅಂತನ್ನೋದು ಅದೊಂದು ಸಂಸ್ಕೃತಿಯ ಒಂದು ಪರಂಪರೆಯಾಗಿ ಬೆಳಿಬೇಕು ಅಂತ ಕಾಣುತ್ತೆ. ಅದು ಇನ್ನೂ ನಮ್ಮಲ್ಲಿ ಬೆಳೆದಿಲ್ಲ. ಪುಸ್ತಕ ಅದು ಕೂಡ ನಮ್ಮ ಜೀವನದ ಅತ್ಯಂತ ಅಗತ್ಯವಾದಂಥ ಒಂದು ಕಮಾಡಿಟಿ ಅಂತ ನಾವು ತಿಳ್ಕೊಂಡಿಲ್ಲ. ಅದು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಆ ತಿಳ್ಕೊಳ್ಳೋ ದಿಶೆಯಲ್ಲಿ ಆ ಅರಿವನ್ನು ಮೂಡಿಸೋದಕ್ಕೆ ಇಂಥ ಪುಸ್ತಕ ಸಂತೆ ಭಾಳ ಮುಖ್ಯವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.